ಬಿಜೆಪಿಗೆ ಈ ಬಾರಿ ಮುಳುವಾಗಬಹುದು ಅನ್ನುವಂಥದ್ದು ಮತ್ತೊಂದು ನಿರೀಕ್ಷೆ ಏನಿತ್ತು ಅಂತ ಅಂದ್ರೆ ಬಹಳಷ್ಟು ಮಂದಿ ಹಿರಿಯರಿಗೆ ಅವರು ಟಿಕೆಟ್ ಕೊಟ್ಟಿಲ್ಲ, ಕೆಲವರನ್ನ ಕಡೆಗಣಿಸಿದ್ದಾರೆ ಅನ್ನುವಂಥದ್ದು. ಈ ಕಾರಣಕ್ಕಾಗಿನೇ ದೇಶದ ಶ್ರೀಮಂತ ಮಹಿಳೆ ಕೂಡ ಆಗಿರುವಂತ ಸಾವಿತ್ರಿ ಜಿಂದಾಲ್ ಈ ಬಾರಿ ಇಂಡಿಪೆಂಡೆಂಟ್ ಆಗಿ ಅವರು ಕಂಟೆಸ್ಟ್ ಮಾಡಿದ್ರು ಈ ಸಾರಿಂದ. ಸೊ ಬಿಜೆಪಿಗೆ ಈ ರೀತಿಯಾಗಿ ಬಹಳಷ್ಟು ಮಂದಿ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿರುವಂತದ್ದು ಹೊರತಾ ಕೊಡ್ಬೋದು ಅನ್ನುವಂಥದ್ದಿತ್ತು. ಅದಂತ ಹೊರತಾ ಕೊಟ್ಟಂಗಿಲ್ಲ. ಆದ್ರೆ ಹರಿಯಾಣದ ಹಿಸಾರ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಂತ ಸಾವಿತ್ರಿ ಜಿಂದಾಲ್ ಅವರು ಭಾರಿ ಮುನ್ನಡೆ ಕಡೆಗೆ ಹೋಗ್ತಾ ಇದ್ದಾರೆ. 17,617 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. 10ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಕೂಡ ಮುಕ್ತಾಯ ಆಗಿದ್ದು, ಇನ್ನೆರಡು ಸುತ್ತುಗಳ ಮತ ಎಣಿಕೆ ಕಾರ್ಯ ಬಾಕಿ ಇದೆ. ಹರಿಯಾಣದ ಹಿಸಾರ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಸಾವಿತ್ರಿ ಜಿಂದಾಲ್ ಅವರು ಇಂಡಿಪೆಂಡೆಂಟ್ ಆಗಿ ಈ ಬಾರಿ ಕಂಟೆಸ್ಟ್ ಮಾಡಿದ್ರು. ಕಳೆದ ಬಾರಿ ಬಿಜೆಪಿಯಿಂದ ಗೆದ್ದಿದ್ರು, ಪುತ್ರ ಕೂಡ ಬಿಜೆಪಿಯಿಂದ ಕಳೆದ ಬಾರಿ ಅವರೆಲ್ಲ ಗೆದ್ದಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲೆಲ್ಲ. ಬಟ್ ಈ ಬಾರಿ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರು. ಬಟ್ ಭಾರಿ ಮುನ್ನಡೆ ಕಡೆಗೆ ಅವರು ಹೋಗ್ತಾ ಇದ್ದಾರೆ ಗೆಲುವಿನತ್ತ. ದೇಶದ ಶ್ರೀಮಂತ ಮಹಿಳೆ ಸಾವಿತ್ರಿ ಜಿಂದಾಲ್ 17,617 ಮತಗಳ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದ್ದಾರೆ.